ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಆಫರ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಏನಪ್ಪ ಭರ್ಜರಿ ಸಿಹಿ ಸುದ್ದಿ ಅಂದ್ರೆ ತಾವೆಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಬೇಕು. ಹಾಗೆ ಇನ್ನೂ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಇದೇ ತರ ಇನ್ನೂ ಅನೇಕ ವಿಡಿಯೋಗಳು ಮಾಡಲು ನಮ್ಗೆ ಆಸಕ್ತಿ ಬರುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ವಿಡಿಯೋಸ್ ನೋಡ್ತಾ ಇದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಸೊ ಎಲ್ಲಾ ಗೃಹಲಕ್ಷ್ಮಿಯವರಿಗೆ ತಮ್ಮೆಲ್ಲರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ ಅಂತ ಹೇಳಿದ್ನಲ್ವಾ. ಸೊ ಅದೇನು ಸಿಹಿ ಸುದ್ದಿ ಅಂತ ಹೇಳ್ತೀನಿ ನೋಡಿ. ತುಂಬಾ ಮಹಿಳೆಯರು ಮಕ್ಕಳಿಗೆ ಓದಿಸೋದಕ್ಕಾಗಿರ್ಬೋದು ಅಥವಾ ತಮ್ಮ ಜೀವನಕ್ಕಾಗಿರ್ಬೋದು ಅನೇಕ ಕಾರಣಗಳಿಗೋಸ್ಕರ ಸಾಲವನ್ನು ಪಡ್ಕೋತಾರೆ. ಈಗ ಗೃಹಲಕ್ಷ್ಮಿ ಯೋಜನೆಯಡಿ ಹಣ ಪಡ್ಕೋತಾ ಇರುವಂತಹ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಅವರಿಗೆ ಅಂದ್ರೆ 20,000 ಆಗಿರ್ಬೋದು, 50,000 ಆಗಿರ್ಬೋದು, ಅವರು ಸುಲಭವಾಗಿ ಪಡ್ಕೋಬಹುದು. ಹೇಗೆ ಅಂತ ಕೇಳ್ತೀರಾ? ಸೊ ಈಗ ಮಾಡ್ತಾ ಇರುವಂತಹ ಒಂದು ಹೊಸ ಸಂಘಗಳು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜನಕ್ಕೆ ಗೊತ್ತಿರುತ್ತೆ ಸಂಘಗಳಂದ್ರೆ. ಸೊ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಸಂಘ ಅಂತೇಳಿ ಕೂಡ ನಡೆಸ್ತಾ ಇದ್ದಾರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಅದೇ ರೀತಿ ಆ ಒಂದು ಗೃಹಲಕ್ಷ್ಮಿ ಸಂಘದಲ್ಲಿ ತಾವುಗಳು ಸಾಲವನ್ನ ಪಡ್ಕೋಬಹುದು. 50,000 ಆದ್ರೂ ತಗೊಳ್ಳಿ, 60,000 ಆದ್ರೂ ತಗೊಳ್ಳಿ, ನಿಮ್ಗೆ ಅನುಕೂಲ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ನೀವು ಗೃಹಲಕ್ಷ್ಮಿ ಸಂಘದಲ್ಲಿ ಸಾಲವನ್ನ ಪಡಿಬಹುದು ಫ್ರೆಂಡ್ಸ್. ಸೊ ಈ ಸಾಲಕ್ಕೆ ಬಡ್ಡಿ ಇರೋದಿಲ್ವಾ, ಬಡ್ಡಿ ಏಟ್ ಕಟ್ಟಬೇಕು, ಈ ತರ ಕೇಳೋದಾದ್ರೆ ನೀವು ತಲೆ ಕೆಡಿಸ್ಕೊಳ್ಳೋಂತ ನೆಸೆಸಿಟಿ ಇಲ್ಲ. ಯಾಕಂದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ಬಡ್ಡಿ ಇರೋದಿಲ್ಲ ಫ್ರೆಂಡ್ಸ್, 0 ಬಡ್ಡಿ ಅಂತಾನೆ ಹೇಳಬಹುದು. ಸೊ ಮಹಿಳೆಯರಿಗೆ ಅನುಕೂಲಕರವಾಗಲಿ ಅನ್ನೋ ರೀತಿಲಿ ಇದೊಂದು ಹೊಸ ಗೃಹಲಕ್ಷ್ಮಿ ಯೋಜನೆ ಸಂಘ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಿಧಾನವಾಗಿ ಪ್ರಾರಂಭವಾಗುತ್ತೆ ಅಂತಾನೆ ಹೇಳ್ಬಹುದು. ಫ್ರೀ ಆಗಿ ಅಂತೂ ಕೊಡ್ತಾ ಇಲ್ಲ, ಸಾಲದ ರೂಪಲ್ಲಿ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗಾದ್ರೆ ಯಾವ ತರ ಸಾಲ ಇದು ಅಂತ ನೀವು ಕೇಳೋದಾದ್ರೆ, ಹೌದು, ಇದು 0% ಬಡ್ಡಿ ಆಗಿದ್ರು ಕೂಡ ನೀವು ಸಾಲನೇ ತೆಗೆದುಕೋಬೇಕಾಗುತ್ತೆ. ಇದನ್ನ ನೀವು ರಿಟರ್ನ್ ಮಾಡಬೇಕು. ನಿಮಗೆ ವೀಕ್ಲಿ ಆಗುತ್ತಾ ಮಂತ್ಲಿ ಆಗುತ್ತಾ ಅದನ್ನ ನೀವು ಡಿಸೈಡ್ ಮಾಡ್ಕೊಂಡು ನೀವು ಎಷ್ಟು ಅಮೌಂಟ್ ಪಡ್ಕೊಂಡಿರ್ತೀರಾ ಅದು ತಿಂಗಳಿಗೆ ಇಷ್ಟಿಷ್ಟ ಅಂತ ನೀವು ರಿಟರ್ನ್ ಕಟ್ಟಬೇಕಾಗುತ್ತೆ. ಸೊ ಈ ತರ ಒಂದು ಹೊಸದಾಗಿ ಯೋಜನೆಯನ್ನ ಜಾರಿಗೆ ತರ್ತಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಗೃಹಲಕ್ಷ್ಮಿ ಸಂಘ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಪ್ರಾರಂಭ ಮಾಡಲು ಸಿದ್ಧರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಗೃಹಲಕ್ಷ್ಮಿ ಸಂಘ ಇನ್ನು ಪ್ರಾರಂಭ ಮಾಡಲು ಸಿದ್ಧರಾಗಿದ್ದರೆ, ಇನ್ನು ಪ್ರಾರಂಭವಾಗಿಲ್ಲ. ಆದಾಗ ಹಾಗೆ ಇದು ನೀವು ಹೇಗೆ ಅಪ್ಲೈ ಮಾಡಿ, ನೀವು ಹೇಗೆ ಹಣ ಪಡ್ಕೋಬೇಕು, ಅಥವಾ ನೀವು ಪಂಚಾಯತ್ಗೆ ಹೋಗ್ಬೇಕಾ ಅಥವಾ ಗ್ರಾಮ 1 ಗ್ರಾಮ 2ಗೆ ಹೋಗ್ಬೇಕಾ, ಹೇಗೆ ಅಪ್ಲೈ ಮಾಡಬೇಕು ಅಂತ ಇನ್ನೂ ಯಾವುದೇ ಥರ ಮಾಹಿತಿ ಸಿಕ್ಕಿಲ್ಲ. ಸಿಕ್ಕಿದಾಗ ಕಂಪಲ್ಸರಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಅದಕ್ಕೆ ಏನೇನು ಪ್ರೊಸೀಜರ್ ಇದೆ, ಅಥವಾ ಯಾರ್ಯಾರು ಪಡ್ಕೋಬೋದು, ಅಥವಾ ಎಲ್ಲ ಮಹಿಳೆಯರು ಪಡ್ಕೋಬೋದಾ, ಅದು ಯಾವ ಥರ ಒಂದು ಫುಲ್ ಪ್ರೋಸೆಸ್ ಇದೆ, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಇನ್ನೊಂದು ವಿಡಿಯೋದಲ್ಲಿ ಬರುತ್ತೆ ಫ್ರೆಂಡ್ಸ್. ಸದ್ಯಕ್ಕೆ ಇದೊಂದು ಈ ತರ ಒಂದು ನಿಯಮನ ಜಾರಿಗೆ ತರ್ತಾ ಇದ್ದಾರೆ ಅನ್ನೋದು ತಮ್ಮೆಲ್ಲ ಮಹಿಳೆಯರಿಗೂ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋ ಆಗಿರುತ್ತೆ. ಎಲ್ಲ ಗೃಹಲಕ್ಷ್ಮಿಯರಿಗೆ ಇದೊಂದು ತುಂಬಾನೇ ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು. ಸೊ ಆದಷ್ಟು ಬೇಗ ಪ್ರಾರಂಭ ಮಾಡಲಿ ಅಂತ ಹೇಳ್ತಾ, ಸೊ ತಮಗೆ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.